ಸ್ತೋತ್ರವಾಗಲಿ. ನಾವು ಇಂದು ಆಯ್ಕೆ ಮಾಡಿಕೊಂಡಿರುವಂಥ ವಾಕ್ಯ ಲೂಕವನ್ನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಅದರಲ್ಲಿ 17ನೇ ವಚನ ಹಾಗೂ 21ನೇ ವಚನದಿಂದ ನೋಡೋಣ. ಸರಿ, ಏನಂತಂದರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಈಗ ಹಸಿದವರಾದ ನೀವು ಧನ್ಯರು, ನಿಮಗೆ ತೃಪ್ತಿಯಾಗುವುದು. ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದುಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳ್ಕೊಳ್ಳಿರಿ. ಈ ಜನರ ಪಿತೃಗಳು ಪ್ರವಾದಿಗಳು ಹಾಗೆ ಮಾಡಿದರು. ಆದರೆ ಐಶ್ವರ್ಯವಂತರು ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ. ಈಗ ಹೊಟ್ಟೆ ತುಂಬಿದವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಹಸಿಯುವಿರಿ. ಈಗ ನಗುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ. ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಅವರ ಪಿತೃಗಳು ಸುಳ್ಳು ಪ್ರವಾದಿಗಳು ಹಾಗೆ ಹೊಗಳಿದರು. ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸಿ, ನಿನ್ನ ಮೇಲಂಗಿಯನ್ನು ಕಸಿಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ. ನಿನ್ನನ್ನು ಬೇಡುವವರೆಲ್ಲರಿಗೆ ಕೊಡು, ನಿನ್ನ ಸತ್ತು ಕಸಿಕೊಳ್ಳುವವನನ್ನು ಹಿಂದಕ್ಕೆ ಕೊಡೆಂದು ಕೇಳಬೇಡ. ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅಂಥದ್ದನ್ನೇ ನೀವು ಅವರಿಗೆ ಮಾಡಿರಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಏನು ಪ್ರಯೋಜನ? ಅದು ಮಾತು ಮಾಡಬೇಕು. ನಮ್ಮ ಕಡೆ ಈ ಥರ ಐಕಟ್ಟು ಬೇಕಾದಷ್ಟು ನಮ್ಗೆ ಸಾಕಿನೋದು ಮಾಡಿದ್ದು ಸೇರಿಸೋದ್ರಿಂದ ಜಪಶುದ್ಧ ಆತ್ಮಕಥಾಧಿಪತನ ಸ್ತೋತ್ರ ಸ್ವಾಮಿ. ದೇವರೇನು ಹೇಳ್ತಿರಪ್ಪ ಅಂದರೆ, ಇವಾಗ ನಾವು ಬಡವರು ತಳ್ಬಿಡು, ಮನುಷ್ಯರು ನಮ್ಮನ್ನು ದೂರ ತಳ್ಬೋದು, ಆದರೆ ದೇವರು ನಮ್ಮನ್ನು ಯಾವುದೂ ಕೂಡ ದೂರ ತಳ್ಳೋದಿಲ್ಲ. ದೇವರೇ ಹೇಳ್ತಾ ಇದ್ದಾರೆ, ಬಡವರಾದ ನೀವು ಧನ್ಯರು ಅಂತೇಳಿ, ದೇವರ ರಾಜ್ಯ ನಿಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಹಸಿದವರಾದ ನೀವು ಧನ್ಯರು ಅಂತ ದೇವರು ಹೇಳ್ತಾ ಇದ್ದಾರೆ. ಮತ್ತು ನೀವು ತೃಪ್ತಿ ಹೊಂದ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಳುವವರಾದ ನೀವು ಧನ್ಯರು. ದೇವರೇ, ನೀವು ಕಣ್ಣೀರು ಹಾಕ್ತಾ ಇರ್ಬೋದು. ದೇವರೇ, ನನಗೆ ಯಾಕಪ್ಪ ಇಷ್ಟೊಂದು ಕಷ್ಟಗಳು ಅಪ್ಪ ದೇವರೇ. ಈಗ ಬೇರೆಯವರೆಲ್ಲ ಇದ್ದಾರೆ, ಅವರಿಗೆಲ್ಲ ರೀತಿ ಕೂಡ ಇದೆ. ಅವರು ಯಾರಿಗೂ ದೇವರಿಗೂ ಹೆದರೋದಿಲ್ಲ, ಆದರೂ ಕೂಡ ಅವರಿಗೆ ಇಷ್ಟೊಂದು ಆಸ್ತಿ ಇದೆ, ಪಾಸ್ತಿ ಇದೆ, ಎಲ್ಲದೂ ಕೂಡ ಇದೆ. ಕಾರಲ್ಲಿ ಓಡಾಡ್ತಾರೆ, ಚೆಂದ ಇದ್ದಾರೆ. ಆದರೆ ಅವರು ಚೆನ್ನಾಗಿದ್ದಾರೆ. ನಾನು ದೇವರಲ್ಲಿದ್ದೀನಿ, ನಾನು ದೇವರನ್ನು ಇಟ್ಕೊಂಡಿದ್ದೀನಿ, ನಾನು ದೇವರಲ್ಲಿ ನಾನು ಹಾಕಿಕೊಂಡಿದ್ದೀನಿ. ಆದರೂ ಕೂಡ ಯಾಕಪ್ಪ ನನಗೆ ಇಷ್ಟೊಂದು ಕಷ್ಟಗಳು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇವಾಗ ಯೋಚನೆ ಮಾಡ್ತಾ ಇರ್ಬೋದು. ದೇವರು ಹೇಳ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ, ಐಶ್ವರ್ಯವಂದರೆ ನೀವು ತುಂಬ ಕಷ್ಟ, ಪರಲೋಕವನ್ನು ಕಾಣೋದು ತುಂಬ ಕಷ್ಟ ಅಂತ ದೇವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಯಾವ ರೀತಿ ಇರಬೇಕು? ಬಡವರಾಗಿದ್ದರೆ ಧನ್ಯರು ಅಂತ ಹೇಳ್ತಾ ಇದ್ದಾರೆ ದೇವರು. ನೀನು ದೂರ ತಳ್ತಾ ಇಲ್ವಲ್ಲ, ನೀನು ಬಡವನು ಹೋಗು ನೀನು ಅಂತ ದೇವರು ಹೇಳ್ತಾ ಇಲ್ವಲ್ಲ. ಬಡವರು ಎಷ್ಟೋ ಕಷ್ಟ ಪರಲೋಕವನ್ನು ಕಾಣೋದಂತ ದೇವರು ಹೇಳಿಲ್ಲ. ಬಡವರಾದ ನೀವು ಧನ್ಯರು ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಾ, ಇವತ್ತು ಮುಂದೆ ನಗ್ತೀರಾ, ಖುಷಿ ಪಡ್ತೀರಾ ಆಯಿತಾ? ನೀವು ಸುಖ ಸಂತೋಷವನ್ನು ಕಾಣ್ತೀರಾ ಮುಂದೆ. ಹಲ್ಲೆಲೂಯಾ ಸ್ವಾಮಿ, ಸ್ತೋತ್ರಂ ರಾಜ. ಹೀಗೆ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಮ್ಮ ಹೆಸರನ್ನು ಕೆಟ್ಟದ್ದೆಂದು ತೆಗೆದು ಹಾಕಿದರೆ ನೀವು ಧನ್ಯರು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವೇನು ಮಾಡಬೇಕಾದ್ರೆ, ಯಾವಾಗಲೂ ಕೂಡ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು, ದೇವರಲ್ಲಿ ಇರಬೇಕು. ನೀವು ದೇವರನ್ನು ಕೇಳಿ, ಮನುಷ್ಯರ ಮುಂದೆ ಯಾಕೆ ಹೇಳ್ತೀರಾ ಅಲ್ವಾ? ಮನುಷ್ಯರ ಮುಂದೆ ಯಾಕೆ ಹೇಳ್ತೀರಾ? ನೀವು ಕರೆದನಾದ ಯೇಸು ಕ್ರಿಸ್ತನ ಮುಂದೆ ಹೇಳಿರಿ, ಅಪ್ಪ ದೇವರೇ ನನಗೆ ಇದು ಬೇಕು ಅದು ಬೇಕು ಅಂತ ದೇವರನ್ನು ಕೇಳಿ. ಆದರೆ ಮನುಷ್ಯರನ್ನು ಕೇಳಬೇಡಿ. ಮನುಷ್ಯರು ನಿಮ್ಮನ್ನು ಮನಸ್ಸನ್ನು ನೋಯಿಸ್ತಾರೆ, ಆದರೆ ದೇವರ ಮನಸ್ಸನ್ನು ನೋಯಿಸೋದಿಲ್ಲ ಆಯಿತಾ? ಆತನ ಚಿತ್ತಾನು ಪ್ರಕಾರ ಆತನ ಮಾಡಿದಂಥ ವಾಗ್ದಾನಗಳ ಪ್ರಕಾರ, ಆತನ ಮಾಡಿದಂಥ ಹಬ್ಬಗಳ ಪ್ರಕಾರ ನೀವು ಕೈಗೊಂಡು ನಡೆದ್ರೆ ಅದ್ಭುತ ಕಾಣ್ತೀರ. ಇವತ್ತೇ ಅದ್ಭುತ ಕಾಣ್ತೀರ. ಬಿಡಿ, ಸುಳ್ಳೋದನ್ನು ಬಿಡಿ, ಮೋಸ ಮಾಡೋದನ್ನು ಬಿಡಿ, ವಂಚನೆ ಮಾಡೋದನ್ನು ಬಿಡಿ, ಬೇರೆಯವರಿಗೆ ಬೈಯೋದನ್ನು ಬಿಡಿ, ಬೇರೆಯವ್ರಿಗೆ ಹರ್ಟ್ ಮಾಡೋದನ್ನು ಬಿಡಿ. ಅರ್ಥ ಆಗ್ತಿದೆಯಾ?
ಸೊ ಬೇರೆಯನ್ನ ಅಕ್ಕಪಕ್ಕದ ನೆರೆಯವರನ್ನು ಪ್ರೀತಿಸಿ. ಯಾರು ನಿಮಗೆ ದೇವರು ಹೇಳ್ತಾ ಇದ್ದಾರೆ ಇಲ್ಲನೇ ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಿ ಅಂತ ಹೇಳ್ಬಿಟ್ಟು. ಅವಾಗ ಇವಾಗಿನ ಕಾಲದಲ್ಲಿ ಏನಾಗಿದೆ, ಯಾರು ಕೂಡ ನಮಗೆ ಒಂದು ಹೊಡೆದ್ರೆ ಅವನ್ನ ಸಾಯಿಸಬೇಕು ಅಂತ ಅನ್ನುವಂಥ ಮನೋಭಾವನೆ ಇವಾಗ, ಆಯಿತಾ. ನಾವು ಕೇಳ್ತಾ ಇರ್ತೀವಲ್ವ, ಪ್ರತಿನಿತ್ಯ ಕೇಳ್ತಾ ಇರ್ತೀವಿ, ಯಾರೋ ಒಬ್ಬ ಫ್ರೆಂಡ್ಸ್ ಸರ್ಕಲಲ್ಲಿ ಒಬ್ಬ ಪಾರ್ಟಿ ಕೊಡಿಸ್ಲಿಲ್ಲ ಅಥವಾ ಏನೋ ಒಬ್ಬ ಪಾಸ್ ಆದ, ಅವನಿಗೆ ಪಾರ್ಟಿ ಕೊಡಿಸ್ಲಿಲ್ಲ ಅಂತಲೇ ಕೊಲೆ ಮಾಡಿದ್ದಾರೆ. ತಂದೆ ತಾಯಿನ ಕೊಲೆ ಮಾಡಿದ್ದಾರೆ, ತಾಯಿ ಮಗಳನ್ನ ಕೊಲೆ ಮಾಡ್ತಾ ಇದ್ದಾರೆ, ಪಾಸ್ತಿಗೋಸ್ಕರನೋ ಅಥವಾ ಏನೋ ಅವರ ಒಂದು ಕೆಟ್ಟ ಒಂದು ದುರಾಲೋಚನೆಗಳಿಗೋ ಏನೋ ಅವ್ರು ಏನು ಮಾಡ್ತಾಯಿದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ ಇವಾಗ, ಆಯಿತಾ. ಸೊ ತಂದೆ ಮಗಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಈ ರೀತಿ ನಡೀತಾ ಇದೆ ಈಗ. ಯಾವ ಸಂಬಂಧಿಕರಲ್ಲಿ ಸಂಬಂಧಗಳಿದೆ, ರಕ್ತ ಸಂಬಂಧಗಳಲ್ಲಿ ನಮ್ಮ ಸ್ವಂತ ತಂದೆ, ಸ್ವಂತ ತಾಯಿ, ಸ್ವಂತ ತಮ್ಮ, ಸ್ವಂತ ಅಕ್ಕ, ಸ್ವಂತ ತಂಗಿ, ಈ ಸ್ವಂತ ಸಂಬಂಧಿಕರು, ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ, ಮಾವ, ಈ ಸರೌಂಡಿಂಗಲ್ಲಿ ಏನಾಗ್ತಾಯಿದೆ, ಒಂದು ದ್ವೇಷವನ್ನು ಮಾಡ್ತಾಯಿದ್ದೀವಿ ನಾವು. ಈಗ ಸಂಬಂಧಿಕರಲ್ಲಿ ಅವ್ನು ಬೆಳೀತಾ ಇದ್ದಾನೆ ಅಂತಂದರೆ ಅವನು ಮೊಟಕುಗೊಳಿಸ್ಬೇಕು, ಅವನು ಬೆಳೀತಾ ಇದ್ದಾನೆ, ಅವನು ಯಾಕೆ ಬೆಳಿಬೇಕು, ತಾನು ಬೆಳೀತಾ ಇಲ್ಲ ಬಟ್ ಅವನು ಕೂಡ ಬೆಳಿಬಾರ್ದು ಅನ್ನೋವಂಥ ಒಂದು ಕೆಟ್ಟ ದುರಾಲೋಚನೆ ಅಲ್ವಾ ಇವಾಗ. ಅಂದರೆ ನಿಮ್ಮ ವೈರಿಗಳು ನೀವು ಪ್ರೀತಿ ಮಾಡಬೇಕು ಅಂತ ದೇವರು ಹೇಳ್ತಾರೆ. ಅವ್ನು ಕೆಟ್ಟದ್ದು ಬಯಸಿದ್ರೂ ಪರವಾಗಿಲ್ಲ, ನೀವು ಅವರನ್ನು ಪ್ರೀತಿ ಮಾಡಿ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀರಿ. ನಿಮ್ಮ ವೈರಿಗಳನ್ನು ಪ್ರೀತಿ ಮಾಡಿ, ಅರ್ಥ ಆಗ್ತಿದೆಯಾ. ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ನಿಮಗೇನಾದ್ರೂ ಹಾಗೆ ಮಾಡ್ತಾ ಇದ್ದಾರಾ ಅಥವಾ ನಿಮಗೆ ಒಂದು ಕೆಟ್ಟದ್ದನ್ನು ಬಯಸ್ತಾ ಇದ್ದಾರಾ ಅವ್ರಿಗೇನು ಮಾಡಿ, ನೀವು ಉಪಕಾರವನ್ನು ಮಾಡಿ, ಆಯಿತಾ. ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿ. ನೀನು ಹಾಗೋಗ್ಲಿ ಹೀಗಾಗೋಗ್ಲಿ ಅಂತ ಏನಾದರೂ ನಿಮ್ಮನ್ನು ಪ್ರತಿನಿತ್ಯ ಏನಾದರೂ ಶಪಿಸ್ತಾ ಇದ್ದಾರೆ, ಅವ್ರಿಗೇನು ಮಾಡಿ, ನೀವು ಆಶೀರ್ವಾದ ಮಾಡಿ. ದೇವರೇ ಅವ್ರಿಗೇನೋ ಗೊತ್ತಕ್ಕೂ ದೇವರು ಕೂಡ ಶಿಲುಬೆಗೆ ಏರಿದಾಗ ಎಲ್ಲರೂ ಕೂಡ ಶಿಲುಬೆಗೆ ಏರಿಸಿದ್ರು, ಮೊಳೆಯಲ್ಲಿ ಚಚ್ಚಿದ್ರು, ಮುಳ್ಳಿನ ಕಿರೀಟವನ್ನು ಹೊತ್ತಿದ್ರು, ಒಂದು ಕಹಿಯಾದ ಒಂದು ದ್ರಾಕ್ಷಾರಸವನ್ನು ಇದು ಏನೋ ಸ್ಪಂಜಲ್ಲಿ ಅದನ್ನು ಎದ್ದುಬಿಟ್ಟು ಅದನ್ನು ಬಾಯಿಗಿಟ್ಟರು, ಮೊಳೆನ ಜಜ್ಜಿದ್ರು, ಚಾಟಿಯಲ್ಲಿ ಹೊಡೆದ್ರು, ರಕ್ತ ಸುರಿತಾಯಿತ್ತು. ಆದರೂ ಕೂಡ ದೇವರು ಹೇಳ್ತಾರೆ, ದೇವರೇ ಇವ್ರದ್ದೇನೋ ತಪ್ಪಿಲ್ಲಪ್ಪ, ಇವರನ್ನು ಏನೋ ಗೊತ್ತಿಲ್ಲಪ್ಪ, ಏನೋ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ, ಇವ್ರನ್ನ ಕ್ಷಮಿಸು ಅಂತ ದೇವರು ಹೇಳಿದ್ರು. ಆ ಶಿಲ್ಬೆಲಿದ್ರು ಕೂಡ ಅಷ್ಟು ರಕ್ತ ಸುರಿತಾ ಇದ್ರು ಕೂಡ, ಮುಳ್ಳಿನ ಕಿರೀಟವನ್ನು ಉತ್ತರೂ ಕೂಡ, ಮೊಳೆ ಜಜ್ಜಿದ್ರು ಕೂಡ ಏನು ಹೇಳ್ತಾಯಿದ್ರು, ಅಪ್ಪ ದೇವರೇ ಇವ್ರನ್ನ ಕ್ಷಮಿಸಪ್ಪ, ಇವರು ಏನೂ ಕೂಡ ತಪ್ಪಿಲ್ಲ ಇವ್ರದ್ದು ಅಂತ ದೇವರು ಹೇಳಿದ್ರು ಅಲ್ವಾ. ಅಂಥ ಸರ್ವಶಕ್ತನು ಮಹೋನ್ನತನು ಈ ಲೋಕವನ್ನು ಸೃಷ್ಟಿ ಮಾಡಿದ ಕರ್ತನ ಏನು ಹೇಳಿದ್ರು, ಇವ್ರನ್ನ ಕ್ಷಮಿಸು ಅಂದರು. ಆದರೆ ನಾವು ಸಾಮಾನ್ಯ ಮನುಷ್ಯರು ಯಾವ ಲೆಕ್ಕ ನಾವು ಅಲ್ವಾ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ಯಾರಾದರೂ ದೇವರೇ ನಿಮ್ಮನ್ನು ಹಾಗೆ ಮಾಡ್ತಾ ಇದ್ದರೆ, ಯಾವಾಗಲೂ ಕೂಡ ನಿಮಗೆ ಕೆಟ್ಟದನ್ನು ಬಯಸಿದ್ರೆ, ಯಾವಾಗಲೂ ಕೂಡ ನಿಮ್ಮ ಮನಸ್ಸನ್ನು ನೋವುಂಟು ಮಾಡ್ತಾ ಇದ್ದರೆ, ಆಯಿತಾ, ನೀನು ಇಂಥವನು ಅಂತ ಬೈತಾ ಇದ್ದರೆ, ದೇವರೇ ಕ್ಷಮಿಸಪ್ಪ ಅಂತ ಅಷ್ಟೇ ಕೇಳ್ಕೊಳ್ಳಿ. ಆದರೆ ನೀವು ತಿರುಗಿಸಿ ಏನೂ ಕೂಡ ಹೇಳಕ್ಕೆ ಹೋಗಬೇಡಿ, ಆದರೆ ಮುಂದೆ ಅದ್ಭುತ ಕಾಣ್ತೀರ. ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ. ಏನಾದರೂ ಶಪಿಸ್ತಾ ಇರ್ತಾರೆ, ನೀನು ಹಾಗಾಗೋಗ್ಲಿ ಹೀಗಾಗೋಗ್ಲಿ ಅಂತ ಹೇಳ್ಬಿಟ್ಟು ಶಪಿಸ್ತಾ ಇರ್ತಾರೆ. ನೀವೇನು ಮಾಡ್ತೀರಾ, ಏನು ಮಾಡ್ತಾರೆ ಜನಗಳು, ತಿರುಗಿಸಿ ಹಾಗೆ ಹೀಗೆ ಹಾಗೆ ಅವರು ಬೀದಿ ನಿಂತ್ಕೊಂಡು ರಂಪಾಟ ನೋಡ್ತಾ ಇದ್ದೀರಿ. ಇವಾಗ ಯೂಟ್ಯೂಬ್ಸ್ಗಳಲ್ಲಿ ಬರೆಯಾವೆ, ಆಯಿತಾ. ಬೀದಿ ರಂಪಗಳು ಹಾಗೆ ಬೀದಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಕೋರ್ಟಿಗೆ ಹೋಗಿರುತ್ತೆ. ಇವಾಗಿನ ಇನ್ಸಿಡೆಂಟ್ಸ್ಗಳೇನಾಗಿರುತ್ತೆ, ಕೋರ್ಟ್ ಲೆವೆಲ್ಗೆ ಹೋಗಿರುತ್ತೆ. ಬರೀ ಜೀವನ ಪೂರ್ತಿ ಬರೀ ಕೋರ್ಟು, ಪೊಲೀಸ್ ಸ್ಟೇಷನ್ನು ಮತ್ತು ಬೀದಿಗಳಲ್ಲಿ ರಂಪಾಟ ಅವೇ ಆಗುತ್ತೆ. ದೇವರು ಏನಿದ್ರೆ ನಿಮ್ಮನ್ನು ಬೈಬೇಡಿ, ನಿಮ್ಮನ್ನು ಏನು ಶಪಿಸ್ತಾರೋ ಅವ್ರಿಗೇನು ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನಿಮ್ಮನ್ನು ಬೈಯೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಅಕ್ಕಪಕ್ಕ ಬೈತಾ ಇದ್ದಾರಾ, ನಿಮ್ಮ ಅತ್ತೆ ಮಾವ ಬೈತಾ ಇದ್ದಾರಾ ನಿಮಗೆ, ಅಥವಾ ನಿಮ್ಮ ತಂದೆ ತಾಯಿ ಬೈತಾ ಇದ್ದಾರಾ, ಅಥವಾ ನಿಮ್ಮ ದೊಡ್ಡಮ್ಮ ಚಿಕ್ಕಮ್ಮಗಳು ನಿಮ್ಮನ್ನು ಮನಸ್ಸು ನೋಯಿಸಿ ಬೈತಾ ಇದ್ದಾರಾ, ದಯವಿಟ್ಟು ನೀವು ಏನು ಮಾಡಿ, ನಿಮ್ಮ ಬೈಯೋರಿಗೋಸ್ಕರ ದೇವರಿಗೆ ಪ್ರಾರ್ಥನೆ ಮಾಡಿರಿ. ದೇವರಲ್ಲಿ ಬಾಬಾ, ದೇವರೇ ನನಗೆ ಈ ಥರ ಮನಸ್ಸು ನೋಯಿಸ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೇನು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ, ಕ್ಷಮಿಸಿಬಿಡು, ಅದನ್ನು ಅವರಿಂದ ತಪ್ಪಿಸು ಅಂತ ದೇವ್ರು ಕೇಳ್ಕೊಳ್ಳಿ. ದೇವರು ಆಶೀರ್ವಾದ ಮಾಡ್ತಾರೆ. ನಿನ್ನ ಕೆನ್ನೆಯ ಮೇಲೆ ಬೆಳೆದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು, ನಿನ್ನ ಮೇಲಂಗಿಯನ್ನು ಕಸಿಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ. ದೇವ್ರು ಹೇಳ್ತಿದ್ದಾರೆ, ಒಂದು ಕೆನ್ನೆಗೆ ಹೊಡೆದ್ರ ಇನ್ನೊಂದು ಕೆನ್ನೆ ತೋರಿಸು ಅಲ್ವಾ. 1 ಕಿಲೋಮೀಟರ್ ನಡ್ಕೊಂಬ ಅಂದರೆ 2 ಕಿಲೋಮೀಟರ್ ನಡಿ ಅಲ್ವಾ. ನಿನ್ನ ಮೇಲಂಗಿಯನ್ನು ಕಸಿಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ. ದೇವರೇ ಸ್ತೋತ್ರ ಮಚ್ಚ ಅಂತಂದರೆ, ಅದೇ ರೀತಿಯಾಗಿ ಇಂಥಕ್ಕೆ ಕೊಳೆಂದು ಕೇಳಬೇಡ. ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತಾರೋ ಅಂಥದ್ದನ್ನೇ ನೀವು ಅವರಿಗೆ ಮಾಡಿರಿ. ನಿಮಗೆ ಪ್ರೀತಿ ತೋರಿಸುವವರೇ ನೀವು ಪ್ರೀತಿಸಿದರೆ ನಿಮಗೆ ಏನೂ ಹೋಲಿಕೆ ಬಂದಿದ್ದು. ಪಾಪಿಷ್ಠರು ಸಹ ನಿಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರಲ್ಲ. ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೋಗಲಿಕ್ಕೆ ಬಂದಿದ್ದು. ಪಾಪಿಷ್ಠರು ಸಹ ಹಾಗೆ ಮಾಡುತ್ತಾರಲ್ಲ. ಅವರು ನಮಗೆ ಸಾಲ ಕೊಟ್ಟರೆ ಎಂದು ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೆ ಏನು ಹೋಗಲಿಕ್ಕೆ ಬಂದಿದ್ದು. ಪಾಪಿಷ್ಠರು ಸಹ ಕೊಟ್ಟಷ್ಟು ತಮಗೆ ತಿರುಗಿ ಸಿಕ್ಕಿತೆಂದು ಪಾಪಿಷ್ಠರು ಸಾಲ ಕೊಡುತ್ತಾರಲ್ಲ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳನ್ನಾಗುವಿರಿ. ಆದನಂತರ ಉಪಕಾರವೆನಿಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ.
ನಿಮ್ಮ ತಂದೆ ಕರುಣವುಳ್ಳವನಾಗಿದ್ದಾನೆ ಪ್ರಕಾರ ನೀವು ಕೂಡ ಕರುಣೆಯುಳ್ಳವರಾಗಿರಿ ಅಂದರೆ ದೇವರು ಹೇಳ್ತಾರೆ. ದೇವರು ಕರುಣಾಮಯಿ ಅಂತೆ, ಅರ್ಥ ಆಗ್ತಿದೆಯಾ? ಕರ್ತನಾದ ಯೇಸು ಕ್ರಿಸ್ತನು ಏನು ಕೇಳಿದರೆ ಏನೂ ಎಲ್ಲ ಕೊಡುವಂಥ ದೇವರು, ಆಯಿತಾ? ಏನೇ ಕೇಳಿದ್ರು ಕೂಡ ಕೇಳುವಂಥ ಅಂದರೆ ಕರುಣೆಯುಳ್ಳವರಾಗಿರಬೇಕು. ನಾವು ಯಾವಾಗಲೂ ಕೂಡ ದ್ವೇಷ ಮಾಡುವಂಥರಾಗಿರಬಾರ್ದು, ಆಯಿತಾ? ಪ್ರತಿಯೊಬ್ಬರನ್ನು ಕೂಡ ನಾವು ಕರುಣೆಯಿಂದ ನೋಡಬೇಕು. ಯಾರ್ಯಾರಾಗಿರ್ಬೋದು, ನಮಗೆ ಮನಸ್ಸು ನಮಗೆ ಮನಸ್ಸು ನೋವಿಸ್ತಾ ಇರಬೇಕು. ಕರುಣೆ ಉಳ್ಳವರು ಅಂದರೆ ಏನು? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಆಯಿತಾ? ಏನಾದರೂ ಕಷ್ಟ ಬಂತಂದರೆ ಏನಾದರೂ ಕೇಳಿದವರಿಗೆ ಸಾಲವನ್ನು ಕೊಡುವುದು. ಸೊ ನಾವು ಏನು ಮಾಡಬೇಕು? ಕರುಣೆ ಉಳ್ಳವರಾಗಿರಬೇಕು. ಮತ್ತು ದೇವರು ಏನು ಹೇಳ್ತಿದ್ದಾರೆ? ತೀರ್ಪು ಮಾಡಬೇಡಿ, ನಿಮಗೂ ತೀರ್ಪು ಆಗುವುದು ಅಂತ ಹೇಳ್ತೀವಿ. ನಾವೇನು ಮಾಡ್ತೀವಿ? ಚರ್ಚ್ ಮಾಡಿಬಿಡ್ತೀವಿ. ಇದೇ ನನ್ನ ಫೈನಲ್ ಆರ್ಡರು, ನಾನು ಹೇಳ್ದಂಗೆ ನಡಿಬೇಕು ಈ ಮನೇಲಿ, ನೀನೇನಾದರೂ ಮಾಡು, ನಾನು ಹೇಳ್ದಂಗೆ ನಡಿಬೇಕು ಅಂತ ಹೇಳ್ತಾರೆ. ಸೊ ದೇವರು ಏನು ಹೇಳ್ತಾರೆ? ತೀರ್ಪು ಮಾಡಬೇಡಿರಿ, ನಿಮಗೂ ತೀರ್ಪು ಆಗುವುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ರೀತಿಯಾಗಿ ಸೊ ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ, ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವವರು ಕುಡಿರಿ, ಆಗ ನಿಮಗೆ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆಯೇ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರೆಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ದೇವರೇನು ಹೇಳ್ತಾರೆ ಅಂದರೆ, ನಾವು ಹೇಗೆ ಯೋಚನೆ ಮಾಡ್ತೀವಿ, ನಾವು ಹೇಗೆ ಯೋಚನೆ ಮಾಡ್ತೀವಿ, ನಾವು ಹೇಗಿರ್ತೀವಿ, ದಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಅಲ್ವಾ? ರಿಫ್ಲೆಕ್ಷನ್ ಆಗುತ್ತೆ. ನಾವು ಹೇಗಿದ್ದೀವಿ ಅದೇ ಥರ ರಿಫ್ಲೆಕ್ಷನ್ ಆಗುತ್ತೆ ಅಲ್ವಾ? ಸೊ ನಾವು ಕೆಟ್ಟವರಿದ್ದರೆ ನಮಗೆ ಕೆಟ್ಟದ್ದೇ ರಿಫ್ಲೆಕ್ಷನ್ ಆಗುತ್ತೆ, ಅದೇ ನಾವು ಒಳ್ಳೆತನ ಇದ್ದರೆ ಒಳ್ಳೆದೇ ರಿಫ್ಲೆಕ್ಷನ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾವು ಹೇಗಿರ್ತೀವೋ ಅದೇ ಅಳತೆಯಿಂದ ದೇವರು ನಮ್ಮನ್ನು ಅಳೆದು ಕೊಡ್ತಾರಂತೆ, ಅರ್ಥ ಆಗ್ತಿದೆಯಾ? ಅದಕ್ಕಾಗಿ ಹೇಳ್ತೇನೆ, ದೇವರು ಯಾವಾಗಲೂ ಕೂಡ ನಾವು ಒಳ್ಳೆಯವರಾಗಿರಬೇಕು, ಒಳ್ಳೆ ರೀತಿ ದೇವರ ವಾಕ್ಯದಿಂದ ನಾವು ಕೈಗಳು ನಡೀತಾ ಇರಬೇಕು. ಆಮೇಲೆ ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು ಅಂದನು. ಇದಲ್ಲದೆ ಆತನು ಅವರಿಗೆ ಒಂದು ಸಮಯವನ್ನು ಹೇಳಿದ್ದಾನೆ, ಅದನ್ನು ಕುರುಡನಿಗೆ ದಾರಿ ತೋರಿಸುವುದಕ್ಕಾದಿದ್ದೆ, ಅವರಿಬ್ಬರು ಕುಣಿಯಲ್ಲಿ ಬಿಡುವರಲ್ಲವೇ? ಅಲ್ಲಲ್ಲಿ ಸ್ವಾಮಿ ದೇವರು ಅಂದರೆ ದೇವರು ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಶುದ್ಧ ಮನಸ್ಸುಳ್ಳವರಾಗಿರಿ, ಕರುಣೆಯುಳ್ಳವರಾಗಿರಿ, ಯಾರಿಗೂ ಕೂಡ ತೀರ್ಪನ್ನು ಮಾಡಬೇಡಿರಿ. ಯಾರ್ಯಾರು ನಮಗೆ ದ್ವೇಷವನ್ನು ಮಾಡ್ತಾರೋ, ನಮಗೆ ಯಾರ್ಯಾರು ಕೆಟ್ಟದನ್ನು ಬಯಸ್ತಾರೋ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು, ಆಯಿತಾ? ಅವ್ರಿಗೋಸ್ಕರ ನಾವು ಅವ್ರನ್ನ ಏನೇ ಶಪಿಸ್ತಾರೋ ನಮಗೆ ಅವ್ರನ್ನ ಆಶೀರ್ವಾದ ಮಾಡಬೇಕು, ಅವ್ರನ್ನ ಕ್ಷಮಿಸಬೇಕು. ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿದಾಗ ಮಾತ್ರ ದೇವರು ಏನು ಮಾಡ್ತಾರೆ? ಬೇರೆಯವ್ರ ತಪ್ಪುಗಳನ್ನು ಕ್ಷಮಿಸಿದಾಗ ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸ್ತಾರೆ, ಇವಾಗ ಕ್ಷಮಿಸೋದಿಲ್ಲ. ದಯವಿಟ್ಟು ಬದಲಾಗಿ ದೇವರನ್ನು ನಂಬಿ ದೇವರನ್ನು ಬಲವಾಗಿ ನಿಂತುಕೊಳ್ಳಿ, ಅರ್ಥ ಆಗಿದೆಯಾ? ದೇವರು ಮಹೋನ್ನತನು ಪರಿಶುದ್ಧಾತ್ಮನು, ದೇವರನ್ನು ನಂಬಿ, ಯೇಸು ಕ್ರಿಸ್ತನು ಸತ್ಯವಾದ ದೇವರು. ದಯವಿಟ್ಟು ಎಲ್ಲರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಂಬಿ, ಅವರೇ ಸತ್ಯವಾದ ದೇವರು. ಯಾರ್ಯಾರು ಇದನ್ನು ಕೇಳ್ತಾ ಇದ್ದೀರಾ, ಯಾರ್ಯಾರು ಕಷ್ಟದಲ್ಲಿದ್ದೀರಾ, ಏನೇನು ಕಷ್ಟಗಳಿದೆ ನಿಮಗೆ, ದಯವಿಟ್ಟು ಕುತ್ಕೊಂಡು ಮೊಳಕಾಲೂರಿ ಪ್ರಾರ್ಥನೆ ಮಾಡಿ. ದಯವಿಟ್ಟು ಅವರು ದೇವರ ಕಾರ್ಯವನ್ನು ಮಾಡ್ತಾರೆ, ನಿಮ್ಮ ಮನಸ್ಸಲ್ಲಿ ಕಾರ್ಯವನ್ನು ಮಾಡ್ತಾರೆ. ಯಾವ್ಯಾವುದು ಕಾರ್ಯಗಳು ನಿಂತು ಹೋಗಿದೆ ಎಲ್ಲ ಕಾರ್ಯಗಳನ್ನು ದೇವರು ಮುಂದುವರಿಸ್ತಾರೆ, ಆಯಿತಾ? ಆಶೀರ್ವಾದ ಕೊಡ್ತಾರೆ ದೇವರು. ದಯವಿಟ್ಟು ಪವಿತ್ರ ಆತ್ಮದಲ್ಲಿ, ಪವಿತ್ರ ಪರಿಶುದ್ಧಾತ್ಮದಲ್ಲಿ ಯಾವಾಗಲೂ ಪಾಪಾತ್ಮವನ್ನು ತೆಗೆದುಹಾಕಲ್ಪಡಿ, ಆಯಿತಾ? ಸೊ ದೇವರ ಬರುವಂಥ ದಿನಗಳು ತುಂಬ ಹತ್ತಿರವಾಗಿರೋದ್ರಿಂದ ನಾವು ಯಾವಾಗಲೂ ಕೂಡ ಯೇಸು ಕ್ರಿಸ್ತನಲ್ಲಿ ಏನಾಗಿರಬೇಕು? ಶುದ್ಧರಾಗಿರಬೇಕು, ಅವರಲ್ಲಿ ಶುದ್ಧರಾಗಿರಬೇಕು. ಅವರಲ್ಲೇ ನಾವು ಯಾವಾಗಲೂ ಸ್ತೋತ್ರಗಳು ಅಲ್ಲಲ್ಲಿಯೋ ಹೇಳ್ತಾ ಇರಬೇಕು. ದಯವಿಟ್ಟು ದೇವರನ್ನು ಬಲವಾಗಿ ನಿಂತುಕೊಳ್ಳಿ. ನಾವು ಪರಲೋಕದಲ್ಲಿ ಹೋದಾಗಲೂ ಕೂಡ ನಾವು ಸುಖ ಸಂತೋಷವನ್ನು ಕಾಣಬೇಕು ಅಂತ ಅನ್ನೋದಾದರೆ ದೇವರ ನಂಬಿ, ಆಯಿತಾ? ದೇವರ ಪವಿತ್ರ ಆತ್ಮದ ಬಳಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ. ಆಮೇಲೆ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ, ಹೆಚ್ಚು ಜನರು ನೋಡಲಿ, ಹೆಚ್ಚು ಜನರ ರಕ್ಷಣೆಯನ್ನು ಹೊಂದಲಿ. ದಯವಿಟ್ಟು ದೇವರನ್ನು ನಂಬಿ, ಆಯಿತಾ? ನೀವು ಕೂಡ ರಕ್ಷಣೆ ಹೊಂದಿರಿ, ನೀವು ಕೂಡ ಸತ್ಯ ದೇವರ ಒಂದು ಅದ್ಭುತ ಕಾರ್ಯವನ್ನು ನೋಡಿ ದೇವರನ್ನು ನಂಬಿ ನೀವು ಕೂಡ ಹೆಚ್ಚು ಜನರಿಗೆ ನೀವು ಸುವಾರ್ತೆಯನ್ನು ಸಾರಿ. ದಯವಿಟ್ಟು ಲೋಕ ದೇವರು ಬರುವಂತಹ ಸಮಯ ತುಂಬ ಅಂದರೆ ತುಂಬ ಹತ್ತಿರವಾಗಿದೆ, ನಾವು ಹೇಳೋದಕ್ಕೆ ಆಗಲ್ಲ. ಅಂದರೆ ದೇವರು ಕಳ್ಳನ ಹಾಗೆ ಬರಬಹುದು. ಅಂದರೆ ಯಾವಾಗಲೂ ನೀವು ನಿದ್ರೆ ಮಾಡುವಾಗಲೂ ಅಥವಾ ಯಾವಾಗಲೂ ಕಣ್ಣು ಮುಚ್ಚಿರುವಾಗಲೂ ದೇವರು ಯಾವಾಗ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ದಯವಿಟ್ಟು ನಮಗೆ ನಾವು ಯಾವುದೇ ಅವನು ಕೆಟ್ಟದನ್ನು ಹೇಳ್ತಾ ಇಲ್ಲ ಅಲ್ವಾ, ಒಳ್ಳೆಯದನ್ನೇ ಹೇಳ್ತಾ ಇರೋದು. ಒಳ್ಳೆ ಶುದ್ಧರಾಗಿ ಪಾಪ ಮಾಡಬೇಡಿ, ದೇವರ ನಂಬಿ ಅಂತ ದೇವರನ್ನು ಬಲವಾಗಿ ಇಟ್ಟುಕೊಂಡು ದೇವರನ್ನು ನಂಬಿ ದೇವರ ಅಂದರೆ ಪರಲೋಕ ರಾಜ್ಯ ದೇವರ ಹೇಳ್ತಾರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಬಡುವರು ಧನ್ಯರು ಅಂತ ದೇವರು ಹೇಳ್ತಾರೆ, ಆಯಿತಾ? ಹಳಲಿಯ ಸ್ವಾಮಿ ಸಿಯ ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡಿಸಿ ಪರಿಶುದ್ಧ ಹತನಿಸ್ತೋದ್ರ ರಾಜ್ಯ ಹಳಲಿಯ ಕೇಳುವಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡುತ್ತಂತೆ. ಕೃಪೆ ದಯ ತೋರಿಸಿಯ ಸ್ತೋತ್ರಂ ರಾಜ್ಯ ಅನ್ನೋದನ್ನು ಹಾಕಿ ಪರಿಸ್ಥಿತಿಗಾಗಿ ಸ್ತೋತ್ರ ತಪ್ಪನ್ನು ಕ್ಷಮಿಸಿ ದೇವರ ನಮ್ಮ ತಪ್ಪನ್ನು ಕ್ಷಮಿಸಿದಂತೆ ಪರಲೋಕದ ತಂದೆ ನಿಮ್ಮ ನಾಮಕ್ಕೆ ಮಹಿಮೆ ಪಡೆದ ದೇಶ ಪ್ರಾರ್ಥಿಸಿಕೊಂಡೆ. ಆಮೇಲೆ